ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಒಂದು ದೇಶದ ಕಪ್ಪೆಗಳ ಬಗ್ಗೆ ಹೇಳುತ್ತೇನೆ. ಸಾಕಷ್ಟು ದೇಶದ ಕಪ್ಪೆಗಳನ್ನು ಸಂಗ್ರಹಿಸಿ ನ್ಯೂಯಾರ್ಕ್ನ ಪ್ರಯೋಗಾಲಯಕ್ಕೆ ಕಳುಹಿಸಬೇಕಾಗಿತ್ತು. ಆವಾಗ ವಿಶೇಷವಾದ ಬಾಕ್ಸ್ಗಳಲ್ಲಿ ಆ ಕಪ್ಪೆಗಳನ್ನು ಸಂಗ್ರಹಿಸಲಾಗಿತ್ತು. ಎಲ್ಲ ದೇಶದ ಕಪ್ಪೆಗಳ ಬಾಕ್ಸಿಗೆ ಮೇಲೆ ಭದ್ರವಾಗಿ ಮುಚ್ಚಲಾಗಿತ್ತು. ಆದರೆ ಒಂದು ದೇಶದ ಕಪ್ಪೆಗಳ ಡಬ್ಬವನ್ನು ಮೇಲೆ ಬಾಯಿ ಮುಚ್ಚಿರಲಿಲ್ಲ. ಅದನ್ನು ಹಡಗಿನಲ್ಲಿ ಆ ಕಡೆ ತಗೊಂಡು ಹೋಗಬೇಕಾಗಿತ್ತು. ಆವಾಗ ಅದನ್ನು ಹಡಗಿನಲ್ಲಿ ಹೇರುತ್ತಿರುವವರು ಕೇಳಿದರು, ಇದು ಒಂದು ಡಬ್ಬವನ್ನು ಮೇಲೆ ಮುಚ್ಚಿಲ್ಲ, ಈ ಕಪ್ಪೆಗಳು ಹಾರಿ ಹೊರಗಡೆ ಹೋದರೆ ಏನು ಮಾಡಬೇಕು? ಆವಾಗ ಆ ಕಪ್ಪೆಗಳ ಸಂಗ್ರಾಹಕ ದೇಶದವ ಹೇಳ್ದ, ಅದಕ್ಕೆ ಮುಚ್ಚುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅಕಸ್ಮಾತ್ ಒಂದು ಕಪ್ಪೆ ಏನಾದ್ರು ಮೇಲೆ ಹಾರಿದರೆ ಕೆಳಗಡೆ ಇರುವಂಥ ಇನ್ನೂ ಅನೇಕ ಕಪ್ಪೆಗಳು ಅದನ್ನು ಜಗ್ಗಿ ಕೆಳಗೆ ಎಳೆದು ಹಾಕಿ ನೆಲಕ್ಕೆ ಹಾಕ್ತವೆ. ಆದ್ದರಿಂದ ನಮ್ಮ ದೇಶದ ಕಪ್ಪೆಗಳನ್ನು ಮೇಲಿನಿಂದ ಮುಚ್ಚುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ದ. ಅಂದರೆ ಈ ಉದಾಹರಣೆಯ ಸಾರಾಂಶ ಏನು ಅಂದರೆ, ಒಂದೊಂದು ದೇಶದ ಒಂದೊಂದು ಊರಿನಲ್ಲಿ ಜನ ಬಹಳ ಅಸೂಯೆ, ಹೊಟ್ಟೆ ಕಿಚ್ಚು, ಮಾತ್ಸರ್ಯದವರು ಇರುತ್ತಾರೆ. ಅವರ ದೇಶ ಅಥವಾ ಅವರ ಊರು ಯಾವತ್ತೂ ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಅಲ್ಲಿ ಯಾರೇ ಕೂಡ ಒಳ್ಳೇದು ಮಾಡೋದಕ್ಕೆ ಹೋದ್ರೂ ಇನ್ನಿತರರು ಅವನನ್ನು ಎಳೆದು ಹಿಂದೆ ತಳ್ತಾರೆ. ಆ ರೀತಿ ಆದರೆ ನಮ್ಮ ಊರು, ನಮ್ಮ ದೇಶದ ಅಭಿವೃದ್ಧಿ ಯಾವತ್ತೂ ಆಗುವುದಿಲ್ಲ.